ಮತ್ತೆ ಕಾರ್ಯಕ್ರಮದ ಅಂತಿಮವಾಗಿ ಅಧ್ಯಕ್ಷರಾದ ಉಪಕಾರ್ಯದರ್ಶಿ ಸರಿತಾ ಸಮಯ 2:40 ಬಂತು ಅಲ್ವೇನ್ರಿ? 5 ನಿಮಿಷ ಕೊಡ್ತೀರಾ? ಇವಾಗ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಂತ ಇದ್ದೀರಿ ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಭಗವಂತ ಬೇರೆಯವ್ರನ್ನು ನಮ್ಮಂತೆ ಪ್ರೀತಿಸುವಂತ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾರೆ. ಪ್ರಭು ಮಾತಲ್ಲಿ ಹಾಸ್ಯ ಇದ್ರೂ ಕೂಡ ಒಳಗಡೆ ಅವನದೇ ಆದಂತ ಚಿಂತನೆಗಳಿದೆ. ಎಷ್ಟು ಪಕ್ವವಾಗಿದೆ ಅಂತಕ್ಕಂಥ ಬೇರೆ ವಿಚಾರ ಇರುವಂತ ವ್ಯಕ್ತಿ. ಎರಡನೇದಾಗಿ ಅವನಿಗೆ ಏನ್ ಕೆಲಸ ಕೊಟ್ಟಿದ್ದಾರೆ ಅದನ್ನ ಅವನು ಅಚ್ಚುಕಟ್ಟಾಗಿ ಮಾಡ್ತಾನೆ. ಆಮೇಲೆ ಯಾವ ಕಚೇರಿಗೆ ನಾವು ಕೆಲಸ ಮಾಡ್ತೀವಿ ಅದಕ್ಕೆ ಬದ್ಧನಾಗಿ. ಯಾವತ್ತೂ ಕೂಡ ಒಬ್ಬನ ಸಕ್ಸಸ್ ಇರೋದೇನೇನೆ ನಮ್ಗೆ ಏನಿರುತ್ತೆ ಅದಕ್ಕೆ ಬದ್ಧವಾಗಿರ್ತಕ್ಕಂಥ ಅದನ್ನ ಅವನು ಅಚ್ಚುಕಟ್ಟಾಗಿ ಮಾಡ್ತಾನೆ. ಸ್ವಲ್ಪ ಹಾಸ್ಯ ಇದೆ, ಎಲ್ಲ ತರ ಒಳ್ಳೆ ಅಭ್ಯಾಸಗಳು ಒಂಚೂರು ಇದೆ. ಒಳ್ಳೆ ಹುಡುಗ. ಜೊತೆಗೆ ತುಂಬ ದೊಡ್ಡ ಕುಟುಂಬದಲ್ಲಿ ಬಡತನದಲ್ಲೇ ಹುಟ್ಟು ಬೆಳೆದಂಥವನು. ಈ ಇಲಾಖೆಯಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ. ಪುಷ್ಪ ಮತ್ತು ನವೀನು ಎಡಬಲ ತೋಳುಗಳಿದ್ದಂಗೆ ಪುಷ್ಪಂಗೆ ನವೀನ್ ಮತ್ತೆ ಪ್ರಭು ಇಬ್ರು ಕೂಡ ಅಷ್ಟು ಅವರು ಹಚ್ಕೊಂಡಿದ್ದಾರೆ. ಅದಕ್ಕೆ ಅವರಿಬ್ರು ಯೋಗ್ಯರೂ ಆಗಿದ್ದಾರೆ. ಹಾಗಾಗಿ ಪ್ರಭುಗೆ ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ಹೀಗೆ ಚೆನ್ನಾಗಿತ್ತು. ಇನ್ನ ವೀರೇಶು ಪಕ್ವತೆ ತುಂಬಾ ಕಡಿಮೆ ಇದೆ. ಅವನು ನಿಜಕ್ಕೂ ಬುದ್ಧಿವಂತ. ಭಗವಂತ ಅವನು ಒಳ್ಳೆ ಬುದ್ಧಿವಂತಿಕೆ ಕೊಟ್ಟಿದ್ದಾನೆ. ಕೈ ಬರಹ ಚೆನ್ನಾಗಿದೆ, ಜ್ಞಾನ ಇದೆ. ಬಟ್ ಅಷ್ಟೇ ಬಗ್ಗೆ ಅವ್ರಿಗೆ ನನಗಿಷ್ಟಿದೆ ಅಂತಕ್ಕಂಥ ಒಂದು ಸಣ್ಣ ಹಮ್ಮಿದೆ. ಬೇರೆಯವರು ಏನನ್ನ ತಿದ್ದಿದ್ರೆ ಬುದ್ಧಿ ಹೇಳಿದ್ರೆ ತಿಳ್ಕೊಂತಕ್ಕಂಥ ಸೂಕ್ಷ್ಮ ಕಡಿಮೆ. ಬೇಗ ಅದಕ್ಕೆ ಟಿಂಗ್ ಅಂತೇಳಿ ರೈಸ್ ಆಗ್ತದೆ. ಅದರಿಂದ ಏನಾಗುತ್ತೆ, ಬೆಳವಣಿಗೆಗೆ ಮಾರಕ ಆಗುತ್ತೆ. ಇವಾಗ ಇವ್ರೇನ್ ಹೇಳ್ತಾರೆ DVG, ಹುಲ್ಲಾಗು ಬೆಟ್ಟದಡಿಗೆ. ಬೆಟ್ಟದ ತಡೆಗಡೆ ಹುಲ್ಲು ಯಾಕೆ ಆಗ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಹುಲ್ಲು ಎಲ್ಲಿ ಬೇಕಾದ್ರೂ ಆಗ್ಬೋದಲ್ಲ, ಬೆಟ್ಟದ ತಡೆಗಡೆ ಯಾಕೆ ಆಗ್ಬೋದು? ಈ ಮಳೆಗಾಲದಲ್ಲಿ ನೀವು ಕರಾವಳಿಲಾಗ್ಲಿ ಇಲ್ಲ ಹಿಮಾಚಲ ಪ್ರದೇಶದಲ್ಲಾಗ್ಲಿ ಗುಡ್ಡ ಕುಸಿತ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಅವ್ರು ಹೇಳಿದ ಮಾತಿನ ಅರ್ಥ ಆಗುತ್ತೆ. ದೊಡ್ಡ ಮರಗಳು ನೀರು ಮಳೆ ಜಾಸ್ತಿ ಬಂದಾಗ, ಬಿರುಗಾಳಿ ಬಂದಾಗ ಬಿದ್ದು ಹೋಗುತ್ತೆ. ಅದ್ರ ಹುಲ್ಲು ಗುಡ್ಡ ಕುಸಿದ ಗುಡ್ಡದ ಜೊತೆ ಹೋಗುತ್ತೆ, ಅದ್ರ ಮೇಲೆ ಇರುತ್ತೆ, ಅಲ್ಲಿ ಬೆಳ್ಕೊಳುತ್ತೆ. ಬಿರುಗಾಳಿ ಬಂದ್ರೆ ತಲೆ ಬಗ್ಸುತ್ತೆ, ತಿರ್ಗಾ ತಲೆ ಮೇಲೆ ಇರ್ತದೆ. ದೊಡ್ಡವ್ರ ಎದುರುಗಡೆ ನಾವು ತಲೆ ಬಗ್ಗಿಸ್ಬಿಟ್ರೆ ನಮ್ಗೆ ಬಹಳ ಬಾಳಿಕೆ ಜಾಸ್ತಿ ಅಲ್ವೇನಮ್ಮ? ಬೀಸೋದುಂಡೆ ತಲೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸು ಅಂತಾರೆ. ಆ ಒಂದು ತಂತ್ರವನ್ನ ಹುಲ್ಲಿನಿಂದ ಕಲಿಬೇಕು ಅಂತ DVG ಹೇಳಿ. ಆತಂಕ ಹಾಗಾಗಿಲ್ಲ. ಆ ಒಂದು ವಾಪಸ್ ಹೋಗಿ ತಿರ್ಗಾ ಬಂದ ಅನ್ನೋವಾಗೆ ನೀವು ಗಮನಿಸ್ಬೋದು. ಹುಡುಗ ಒಳ್ಳೆ ಜ್ಞಾನ ಇದೆ, ಬಟ್ ಅವನ ಬೆಳವಣಿಗೆಗೆ ಪೂರಕ ಆಗಿದ್ರೆ ಪ್ರಭು ಸರಿಯಾಗಿ ಹೇಳ್ದ. ಆತನ ಸ್ವಲ್ಪ ಪಕ್ವ ಆಗ್ಬೇಕು. ಒಂದು ಸತ್ಯ ನಾನು ಒಪ್ಕೊಂತೀನಿ. ಎಂಡಾಸ್ ಆತನಲ್ಲಿ ಒಂದಷ್ಟು ಪಕ್ವತೆ ಬಂದು ಎಲ್ಲರೊಳಗೆ ಒಂದಾಗುವಂತ ಬುದ್ಧಿ ಬಂದ್ರೆ ನಾನೇನೋ ಪ್ರತ್ಯೇಕ ಅನ್ನೋದನ್ನ ಬಿಟ್ಟು ಅವ್ನು ನಿಜಕ್ಕೂ ಕೂಡ ನಾನು ಬಹಳ ಬೆಳೀತಾನೆ. ಗೊತ್ತಿಲ್ಲ ಹೇಮಲತಾ ಅವರ ಮಡಿಲಿಗೆ ಹಾಕಿದ್ದೀನಿ. ಆಕೆ ಚಿನ್ನದ ಬಳ್ಳಿಯನ್ನು ತೋರಿಸ್ತಾರೋ ಇಲ್ದಿರ ಇದ್ರೆ ಮುಂದೆ ಆಮೇಲೆ ಮಾತಾಡ್ತಾನೆ. ಹಾಗಾಗಿ ಆತನಿಗೂ ಕೂಡ ಭಗವಂತ ಒಳ್ಳೆ ಬುದ್ಧಿ ಕೊಡ್ಲಿ, ಮದುವೆ ಆಗಿ ಅವನ ಜೀವನ ಕಟ್ಕೊಂಡು ತನ್ನ ಕಾಲ ಮೇಲೆ ತಾನು ನಿಲ್ಲೋ ತರದಲ್ಲಿ ಎಲ್ಲ ರೀತಿ ಸೌಖ್ಯ ಕೊಡ್ಲಿ. ಅದೆಲ್ಲದಕ್ಕಿಂತ ಹೆಚ್ಚಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತ ವ್ಯಕ್ತಿ ಆಗ್ಲಿ ಅಂತೇಳಿ ನಾನು ಹಾರೈಸ್ತೀನಿ. ನಂಗೆ ಒಬ್ಬ ಡ್ರೈವರ್ ಇವರಿದ್ರು, ಯಾರು ಹೇಳಿ ಅವ್ರು ಬಂದಿದ್ರು, ಕೆಲವು ದಿವಸ ಮಾತ್ರ ಇದ್ರಲ್ಲ, ಒಬ್ಬ ನಂದಕೃಷ್ಣ ಎಷ್ಟು ಅದನ್ನ ಹೊಂದ್ಕೊಂಡಿದ್ದ ಅಂದ್ರೆ ಇದ್ದಿದ್ದ ಕೆಲವೇ ತಿಂಗಳುಗಳು ಒಂದು ರೀತಿನಲ್ಲಿ ಮನೆ ಮನುಷ್ಯನೇನೋ ಅನ್ನೋಷ್ಟು ಪ್ರೀತಿ ತುಂಬಿದ್ದಾರೆ. ಭೈರಪ್ಪನವ್ರದ್ದು ಎಲ್ಲ ಸಮಾರಂಭ ಆದಾಗ ನಾನು ಹೇಳ್ಕೊಡ್ದಿರೇ ಈ ಆಕ್ಟೆಡ್ ಲೈಕ್ ಎ ಬಾಡಿಗಾರ್ಡ್. ಅದನ್ನ ದೇಹನೂ ಅಷ್ಟೇ ಚೆನ್ನಾಗಿತ್ತು. ಸಫಾರಿ ಹಾಕೊಂಡ್ಬಂದು ಅವ್ರಿಗೆ ಕೊಡೆ ಹಿಡಿದು ಹಿಂದೆ ಮುಂದೆ ಓಡಾಡಿ ನನಗೆ ಒಂದು ಅರ್ಧ ಕೆಲಸನ ಲಘುಬಗೆಯಿಂದ ಪೂರೈಸ್ಕೊಡ್ತಾರೆ. ನಿಜವಾಗಿ ಆ ಸಮಯ ಸ್ಫೂರ್ತಿ ಇದೆಯಲ್ಲ, ಕೆಲಸ ಮಾಡೋ ಬೇಕಾದಷ್ಟು ಜನ ಇರ್ತಾರೆ. ಇಲ್ಲಿ ಬಹಳ ಮುಖ್ಯವಾದ್ದು ಟ್ಯಾಲೆಂಟು ಟ್ಯಾಕ್ಟು ಅಂತ 2 ವಿಭಾಗ ಇದೆ. ಟ್ಯಾಲೆಂಟ್ ಅಂದ್ರೆ ಏನು ಅಂದ್ರೆ ಏನ್ ಮಾಡಬೇಕು ಅಂತಕ್ಕಂಥ ವಿಷಯ ಜ್ಞಾನ ಇರ್ತಕ್ಕಂಥ. ಹಾಗಾದ್ರೆ ಟ್ಯಾಕ್ಟ್ ಅಂದ್ರೆ ಏನು, ಹೇಗೆ ಮಾಡಬೇಕು ಅನ್ನೋ ವಿಷಯ ಜ್ಞಾನ ಇರ್ತಕ್ಕಂಥ. ಟ್ಯಾಲೆಂಟ್ ಈಸ್ ಸಮಥಿಂಗ್, ಟ್ಯಾಕ್ಟ್ ಈಸ್ ಎವ್ರಿಥಿಂಗ್. ಟ್ಯಾಲೆಂಟ್ ಸೇಸ್ ವಾಟ್ ಟು ಡೂ, ಟ್ಯಾಕ್ಟ್ ಸೇಸ್ ಹೌ ಟು ಡೂ. ಯಾವ ರೀತಿಯನ್ನ ಆ ಕೆಲಸವನ್ನು ಪೂರೈಸಬೇಕು ಅಂತಕ್ಕಂಥದ್ದನ್ನ ಆ ಒಂದು ತಿಳುವಳಿಕೆ ಇರಬೇಕು. ಅದನ್ನು ವಿವೇಕ ಅಂತಾರೆ, ಡಿಸ್ಕ್ರಿಮಿನೇಷನ್ ಪವರ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಅದಿರ್ತಕ್ಕಂಥ ವ್ಯಕ್ತಿಗಳು ಜೀವನದಲ್ಲಿ ಬೇಗ ಬೆಳೀತಾರೆ. ಆ ದೃಷ್ಟಿಯಿಂದ ನಂದಕೃಷ್ಣ ಬಹಳ ಒಳ್ಳೆ ವ್ಯಕ್ತಿ. ನಿಮ್ಗೆ ಗೊತ್ತಿರ್ಲಿ, ಆತನ ಎದುರುಗಡೆ ಪಾರ್ಕಲ್ಲಿ ವಾಕ್ ಮಾಡುವಾಗ ಒಂದು ಇಂಗ್ಲಿಷ್ ಪತ್ರಿಕೆ ಒಂದು ಸಂದರ್ಶನ ಮಾಡ್ಕೊಂಡು ಹೋಗಿ ಪೇಪರ್ ಅಲ್ಲಿ ಪ್ರಕಟಿಸಿದ್ರು. ಯಾಕೆ ಅಂತ ಹೇಳಿದ್ರೆ ಒಂದಲ್ಲ 2 ಸಾರಿ ಬೈಪಾಸ್ ಸರ್ಜರಿ. ಹೃದಯದ ಅಂಗಗಳನ್ನು ಬದುಕೋದೇ ಡೌಟ್ ಅನ್ನೋ ಮಟ್ಟಕ್ಕೆ ಆಕ್ಸಿಡೆಂಟ್ ಆಗಿದೆ. ಅಂದ್ರೆ ಸ್ಟೇರಿಂಗ್ ಇರುತ್ತಲ್ಲ, ಎದೆ ಒಳಗಡೆ ಸೇರ್ಕೊಂಡ್ಬಿಟ್ಟು ಪೂರ್ತಿ ಹಚ್ಕೊಂಡ್ಬಿಟ್ಟು
ಬಟ್ ಹೀ ಡಿಡ್ ಎ ವಂಡರ್ಫುಲ್ ಜಾಬ್. ನಮ್ಗೆ ಏನ್ ಮಿತಿ ಇದೆ? ಭಗವಂತ ಎಷ್ಟೆಲ್ಲ ಸೌಖ್ಯಕ್ಕೆ ಕೊಟ್ಟಿದ್ದಾನೆ, ಎಂತ ದೇಹ, ಆರೋಗ್ಯವಂತ ದೇಹ ಕೊಟ್ಟಿದ್ದಾನೆ. ಆದ್ರೆ ಎಷ್ಟು ಸೋಮಾರಿಗಳಿರ್ತಾರೆ. ತಮಗೆ ಕೊಟ್ಟ ಕೆಲಸಗಳನ್ನು ತಾವು ನಿಯತ್ತಿಂದ ಮಾಡದಿರುವಂತ ಜನಗಳನ್ನ ನಾವು ಎಷ್ಟು ಗಮನಿಸ್ತೀವಿ. ಈ ತರದ್ದೇನು ಅಪಾಯ ಇದೆಯಾ? ಒಂದ್ ದಿವಸ ರಜಾ ತಗೊಂಡು ರೆಸ್ಟ್ ತಗೊಂಬ ಅಂತ ಇಲ್ಲೇ ಬೆವರು ಸುರಿತಾರದು ನವೀನ್ ಗೊತ್ತಿರ್ಬೇಕದಲ್ವಾ? ಈ ವಾಂಟ್ ಟು ಮೂವ್. ಇಲ್ಲ ಸರ್, ಕೆಲಸ ಮಾಡಿ ಇಲ್ಲೇ ಇರ್ತೀನಿ. ಹಾಗಾಗಿ ನನಗೆ ಆ ಸ್ಥಾನಕ್ಕೆ ಅವನಾಗಿ ಕೇಳ್ಕೊಂಡ, ಸರ್ ನಿಮ್ ನ್ಯಾಯಕ್ಕೆ ಸಲ್ಸಕ್ ಆಗ್ತಾ ಇಲ್ಲ, ನನ್ಗೆ ತುಂಬಾ ಆರೋಗ್ಯ ಕೆಡ್ತಾ ಇದೆ, ನಾನು ವಾಪಸ್ ಕಳ್ಸ್ಬಿಡಿ. ವಾಪಸ್ ಹೋದ, ರಿಟೈರ್ಡ್ ನವ್ ಈಸ್ ಆಸ್ಕಿಂಗ್, ನಿಮ್ಮ ಹತ್ರ ಒಂದು ಟೆಂಪ್ರರಿ ಜಾಬ್ ಕೊಡಿಸಿ ಸರ್, ಬಂದ್ಬಿಡ್ತೀನಿ, ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ. ಆಗ್ಬೋದು, ಆಗದಿರೇ ಇರ್ಬೋದು, ಬೇರೆ ವಿಚಾರ. ಬಟ್ ಆ ಒಂದು ಸ್ಥಾನಕ್ಕೆ ಅರ್ಹ ಅಭ್ಯರ್ಥಿ ಹುಡುಕಾಡ್ಬೇಕು. ಇಲ್ಲಿ ನನ್ನ ಜೊತೆಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ವಿನಯ್, ವೀರೇಶ್, ಹೇಗೆ ನವೀನ್ ಕಚ್ಕೊಂಡ್ನೋ ಆ ತರ ನಂಗೆ ಯಾರು ಕಚ್ಕೊಂಡಿಲ್ಲ. ವಿನಯ್ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ, ಅವನಲ್ಲಿ ಬೇರೆ ಬೇರೆ ತರದ ಎಲ್ಲ ಟ್ಯಾಲೆಂಟ್ ಇದೆ. ಫ್ಲಕ್ಚುಯೇಟ್ ಅಪ್ ಮೈಂಡ್ ಅವನು ಯಾವ ಆಮೇಲೆ ಫ್ಯಾಮಿಲಿ ಪ್ರಾಬ್ಲಮ್, ಪಾಪ ಭಗವಂತ ಅವನು ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾರೆ. ಅವನು ಮೊದಲನೇ ಮಗು ಹೋಯ್ತು, ಎರಡನೇದಾಗಿ ಇದ್ದಿದ್ದು ಅಂಟ ಬಂದ್ರು, ತಮ್ಮ ಹೋದ. ಈಗ ಅವ್ರ ತಾಯಿಗೆ ತೀರಾ ಆರೋಗ್ಯ ಸರಿ ಇಲ್ಲ. ಆತನೇ ಕೇಳ್ಕೊಂಡ, ನನ್ನ ಕೆಲವು ದಿವಸ ಬೇರೆ ಸೆಕ್ಷನ್ಗೆ ಹಾಕಿ ಸರ್. ನಾನು ಫಸ್ಟ್ ಈ ಸೆಕ್ಷನ್ಗೆ ಹಾಕಿದೆ, ಆಮೇಲೆ ಯೋಚನೆ ಮಾಡಿದೆ, ಪೂರ್ಣಿಮಾ ಸೆಕ್ಷನ್ ಅಲ್ಲಿ ಆಲ್ರೆಡಿ ಅನಿಲ್ ಕುಮಾರ್ ಇಸ್ ದಿ ಅಟೆಂಡರ್, ಈಸ್ ನಾಟ್ ಎ ಜೂನಿಯರ್ ಅಸಿಸ್ಟೆಂಟ್. ಜೂನಿಯರ್ ಅಸಿಸ್ಟೆಂಟ್ ಆಗಿ ಅವನು ಇರ್ತಾನೆ, ಅಟೆಂಡರ್ ಆಗೂ ಇರ್ತಾನೆ. ಇವನ್ ಮೇಲ್ಗಡೆ ಮಾಡಿಕೊಂಡು ಪೂಲ್ ಇರ್ತಾರ, ನಾಗೇಂದ್ರ ಮತ್ತೆ ವಿನಯ್ ಇಬ್ರು ಕೂಡ ಪೂಲ್ ತರ, ಯಾರು ಕರೆದ್ರು ಮಾಡೋ ತರದಲ್ಲಿ ಇರ್ಲಿ ಅನ್ನೋ ತರದಲ್ಲಿ ಅಲ್ಲಿ ತನಕ R&I ಕೆಲಸಗಳು ಅಭಾತ್ವ ನಡೀಲಿ ಅಂತ ಅವರಿಬ್ಬರು ಕೂಡ ನಿಮ್ಮ ಶಾಖೆ ಕಳಿಸ್ಕೊಡ್ತೀನಿ. ಇವನೇ ಶಿವು ಏನಿದ್ದಾನೆ, ನಾನು ಅದು ನಂದಕೃಷ್ಣನ್ ಬಗ್ಗೆ ವಿಶೇಷವಾಗಿ ಹೇಳಿದ್ದು, ಐ ಎಕ್ಸ್ಪೆಕ್ಟ್ ದಟ್ ಥಿಂಗ್ ಫ್ರಮ್ ಯು. ಆ ಒಂದು ಸಂದರ್ಭ, ನಮ್ಮ ಮೈಸೂರು ಕೂಡ ದಾರ್ಢ್ಯವಾಗಿದೆ. ಆ ಒಂದು ಮನೋಭಾವನೆನೂ ಇದ್ಬಿಟ್ರೆ, ಭಾವನಾತ್ಮಕ ಸಂಬಂಧ ಏರ್ಪಟ್ರೆ, ನಾವಿರುವಷ್ಟು ದಿವಸನೂ ಕೂಡ ನಮ್ಗೆ ಇನ್ನೊಂದು ಬಲಗೈ ಸಿಗುತ್ತೆ ಅಂತಕ್ಕಂಥ ಒಂದು ಆಸೆ ನನಗಿದೆ. ಅದಕ್ಕೆ R&Iನಲ್ಲಿ ಹಾಕಿ ಒಂದು ತಿಂಗಳು ಪಳಗಿಸಿ ಇಲ್ಲಿ ಹಾಕೊಂಡಿದ್ದೀನಿ. ಸದ್ಯಕ್ಕೆ ತೃಪ್ತಿ. ಅದಕ್ಕೆ ಕಂಟಿನ್ಯೂಷನ್ ಲೆಟರ್ ಬರೀರಿ ಅಂತ ನನಗೆ ಬಂದಿಲ್ಲ. ನಂಗೆ ಬಂತಮ್ಮ, ಹೀಗೆ ಕಳಿಸ್ಕೊ. ಆ ನಂತರದಲ್ಲಿ ಕಡೆಗೆ ಕೇಳ್ತಾ ಇದ್ದೀನಿ, ನಾಗೇಂದ್ರ ಅಂದ್ರೆ, ನಿಮ್ಗೆ ನಾಗೇಂದ್ರ ಅನ್ನುವಂಥ ಹೆಸರಿನ ಅರ್ಥ ಎಷ್ಟೋ ಜನ ಗೊತ್ತಿಲ್ಲ ಅನ್ಸುತ್ತೆ. ನಾಗೇಂದ್ರ ಅಂತ ಹೇಳಿ ಸಾಮಾನ್ಯಕ್ಕೆ ನಾಗರಾವ ರಾಜ ಅಂತಾನೆ ಎಲ್ಲರೂ ತಿಳ್ಕೊಂಡ. ನಾಗೇಂದ್ರ ಅನ್ನೋದಕ್ಕೆ ಆ ಮೀನಿಂಗ್ ಇದೆ. ನಾಗ ಇಂದ್ರ ಇರೋದ್ರಿಂದ ನೀವೇನ್ ಅನ್ಕೊಂತೀರಿ? ಅದು ನಾಗರಿಗೆ ಇಂದ್ರನಿದ್ದಂಗೆ ಅಂದ್ರೆ ರಾಜನಿದ್ದ ಹಾಗೆ. ಎಷ್ಟೋ ಜನ ನಿಮ್ ಜೀವನದಲ್ಲೂ ನಾಗೇಂದ್ರಗಳು ಬಂದು ಹೋಗಿದ್ರು. ನಾನು ಅರ್ಥ ಬಿಡಿಸಿ ಹೇಳ್ತೀನಿ, ಅವ್ನ ವ್ಯಕ್ತಿತ್ವ ಅದೇ ತರ ಇದೆ. ನಾಗೇಂದ್ರೋ ನಿಶಿತಾಂಕುಶೇನ ಸಮದೋ ದಂಡೇನ ಗೌಗರ್ಧವ. ಇದು ಸಂಸ್ಕೃತದ ಒಂದು ಶ್ಲೋಕ. ಮದಿಸಿದ ಆನೆಯನ್ನ ಅಂಕುಶದಿಂದ ಕಂಟ್ರೋಲ್ ಮಾಡಬಹುದು. ದಂಡೇನ ಗೌಗರ್ಧವ, ದೊಣ್ಣೆ ಇದ್ರೆ ಹಸು ಕತ್ತಿಗಳನ್ನು ಕಂಟ್ರೋಲ್ ತರಬಹುದು. ವ್ಯಾಧಿ ಭೇಷಜ ಸಂಗ್ರಹಿಸಿದ ದ್ವಿಪದೈ ಮಂತ್ರೈ ಪ್ರಯೋಗೈ ವಿಷಂ. ಮಂತ್ರ ಮತ್ತು ಶಸ್ತ್ರಚಿಕಿತ್ಸೆ ಮಾಡಿ ವಿಷವನ್ನೂ ತೆಗೆಯಬಹುದು. ಔಷಧಿಗಳ ಸಂಗ್ರಹದಿಂದ ಕಾಯಿಲೆನೂ ವಾಸಿ ಮಾಡಬಹುದು. ಸರ್ವಸ್ಯೌಷಧ ಮಸ್ತಿ ಶಾಸ್ತ್ರವೇತಂ ಮೂರ್ಖಸ್ಯ ನಾಸ್ತಿ ಔಷಧ. ಈ ಜಗತ್ತಿನಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಭಗವಂತ ಇಟ್ಟಿದ್ದಾನೆ. ಆದ್ರೆ ಮೂರ್ಖಸ್ಯ ನಾಸ್ತಿ ಔಷಧ. ಈಡಿಯಟ್ ಯಾರಿರ್ತಾನೆ, ಮೂರ್ಖ ಯಾರಿರ್ತಾನೆ, ಅವ್ನು ಏನೇ ಹೇಳಿ ನನಗೇನೋ ಕೆಟ್ಟದ್ದು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂತಾನೆ, ವಾದಿಸ್ತಾನೆ, ಅಸಹ್ಯ ಪಡ್ಕೊಂತಾನೆ, ಅವನ ಸರಿ ಹೋಗಲ್ಲ. ಅವ್ನ ಬುದ್ಧಿ ಹೇಳಕ್ ಹೋದವರು ಮತ್ತೆ ಮೂರ್ಖರಾಗಿ ಪರಿವರ್ತನೆ. ಇದು ಆ ಶ್ಲೋಕದ ಅರ್ಥ. ಇದನ್ನ ಯಾಕೆ ಹೇಳಕ್ ಹೋದೆ ಅಂದ್ರೆ, ಮೊದಲನೇ ಲೈನ್ ಹೇಳಿ, ನಾಗೇಂದ್ರೋ ನಿಶಿತಾಂಕುಶೇನ ಸಮದು. ಅಂಕುಶದಿಂದ ತಹಬಂದಿಗೆ ತರ್ತಕ್ಕಂಥ ಧಾವ, ಅದು ಮದಿಸಿದ ಆನೆ. ಯಾವುದು ಅವನ ಹೆಸರು? ಬರೀ ಆನೆ ಅಲ್ಲ, ಮದಿಸಿದ ಆನೆ. ಅವನು ಮಾಡಿರ್ತಕ್ಕಂಥ ಜಗಳಗಳು, ಹೊಡೆದಿರುವಂತದ್ದು ಬೇಕಾದಷ್ಟು ಇದೆ ಅಲ್ವೇನಪ್ಪ. ಆದ್ರೆ ಆತನು ಸೌಮ್ಯವಾಗಿದ್ದಾನೆ ನೋಡಕ್ಕೆ. ಜಾಸ್ತಿ ಕೆಲಸ ಬೇಡ ಅಂತ ವಿನಯ್ ಹೇಳಕ್ಕೋಸ್ಕರ ಹೇಳಿದ. ಅವನನ್ನು ರೇಗಾಡಿಸೋದು ಅಂತಂದ್ರೆ ವಿನಯ್ ಯಾವತ್ತೋ ಇದೆ. ಮಾವುತ ವಿನಯ್ ಮನೇಲಿ ಅವ್ ಮಿಸಸ್ ಡೌಟ್ ಐ, ಎರಡು ಮಾತೈ. ಇನ್ನೊಂದೇನ್ ಗೊತ್ತಾ, ಅಂಕುಶ ಇರ್ತಲ್ಲ, ಆಯಮ್ಮನ ಹತ್ರ ಇಲ್ಲ. ಈತನ ಜೋಬಲ್ಲಿ ಅಂಕುಶ ಕೊಡ್ತೀವಿ, ಆಯಮ್ಮತೀವಿ ಅಲ್ವೇನಪ್ಪ. ಸ್ವಲ್ಪ ಅದನ್ನು ಸ್ವಲ್ಪನ. ಇನ್ನ ಆತ ಅಷ್ಟು ಜೋರಾಗಿರ್ತಾನೆ, ಯಾವ್ದನ್ನ ಇದ್ದಕ್ಕಿದ್ದಾಗ ರೋಡಲ್ಲಿ ಯಾರನ್ನ ಅಡ್ಡ ಬಂದ್ಬಿಡ್ಬೇಕು, ನನಗೆ ಗೊತ್ಕೊಂಡು ಗೊತ್ತಲ್ಲ, ರೋಷಾಭಿಷನ್ನಾಗ್ಬಿಡ್ತಾನೆ, ಜಗಳಕ್ಕೆ ಹೋಗ್ತಾನೆ. ಇಲ್ಲಿ ಸೌಮ್ಯವಾಗಿದ್ದಾನೆ. ಯಾವ ವ್ಯಕ್ತಿ ಹಿನ್ನೆಲೆ ಏನಿರುತ್ತೋ, ಯಾವ ಹೊತ್ತದಲ್ಲಿ ಯಾವ ಹಾವೋ ಯಾರಿಗೂ ಗೊತ್ತಿರಲ್ಲ. ಆತನ ಸೌಮ್ಯವಾಗಿದ್ದಾನೆ, ಕ್ಷಮಾಶೀಲನಾಗಿದ್ದಾನೆ, ಸಾಧುವಾಗಿದ್ದಾನೆ ಅಂತೇಳಿ ಅಷ್ಟು ಈಸಿಯಾಗಿ ತಗೊಂಡ್ಬೇಡಿ. ಒಳಗಡೆ ಮದಿಸಿದ ಆನೇನೂ ಇದೆ, ಬಟ್ ಒಳ್ಳೆ ಮನುಷ್ಯ. ಎಷ್ಟು ಸಮಯ ಆಗ್ಲಿ, ಎಷ್ಟು ಹೊತ್ತಾಗ್ಲಿ ಇದಾಗಲ್ಲ. ನೀವು ಇನ್ನೊಂದು ಗಮನಿಸಿ, ಇಲ್ಲಿ ಎಲ್ಲಾರ್ಗೂ ಡ್ರೈವರ್ ಇದ್ದಾರೆ. ಯಾವ ಡ್ರೈವರ್ ಬಂದು ಬೆಳಗ್ಗೆಯಿಂದ ಸಾಯಂಕಾಲ ತರ ಅಟೆಂಡರ್ ಕೆಲಸ ಮಾಡ್ತಾರೆ?
ಆಕಸ್ಮಿಕ ಚೂರೋಪರ ಕೆಲಸ ಮಾಡಿದ್ಗೆ ಹೇಳಿದ್ರೆ ಅವ್ನು ಮಾತಾಡೋ ರೀತಿ ಇವ್ರು ಮಾತಾಡೋ ರೀತಿ ಗಮನಿಸಿ. ಇಷ್ಟಕ್ಕೂ ಎಸ್ ಒ ಡ್ರೈವರು, ಅಂಡರ್ ಸೆಕ್ರೆಟರಿ ಡ್ರೈವರ್ ಇದ್ದಾರೆ. ಇರೋದ್ರಲ್ಲಿ ಅದನ್ನು ಹೋಲಿಸಿದ್ರೆ ಎಕ್ಸೆಪ್ಟ್ ಸೆಕ್ರೆಟರಿ ಮೇಲ್ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಡ್ರೈವರ್. ಆದಾಕ್ಷಣಕ್ಕೆ ಅದನ್ನ ಯಾವುದು ತಿಳ್ಕೊಂಡಿಲ್ವೇ, ಹೇಗೆ ಬೆರೀತಾರೆ ನೋಡಿ ಬೇರೆಯವ್ರ ಜೊತೆನಲ್ಲಿ. ಅದನ್ನೇ ವೀರೇಶನ್ ನಾಗೇಂದ್ರನಿಂದ ಕಲಿಬೇಕಾಗಿದೆ. ಬೇರೆಯವ್ರ ಜೊತೆ ಸರಳವಾಗಿ ಯಾರು ಬೆರೀತಾರೋ, 4 ಜನದ ಜೊತೆ ಮೃದುವಾಗಿ ಯಾರು ಮಾತಾಡ್ತಾರೋ ಅವ್ರ ಮನಸ್ಸನ್ನು ಗೆಲ್ತಾರೆ. 4 ಮಾತು ಕೆಟ್ಟದಾಗ ಆಡೋದ್ರಿಂದ ಜನಗಳನ್ನು ಕಳ್ಕೊಂತೀವಿ, 4 ಮಾತು ಒಳ್ಳೇದಾಗ ಆಡೋದ್ರಿಂದ ಜನಗಳನ್ನು ಸಂಪಾದಿಸ್ತೀವಿ ಅನ್ನೋದಕ್ಕೆ ನಾಗೇಂದ್ರನೇ ಉದಾಹರಣೆ. ಅವನ ಮಾತು ಮೃದುವಾಗಿರೋದ್ರಿಂದ, ಸಾಧುವಾಗಿರೋದ್ರಿಂದ ಎಲ್ಲ ಜನಗಳು ಅವ್ನು ಇಷ್ಟಪಡೋ ಥರದಲ್ಲಾಗಿದೆ. ಅವ್ನು ವಾಲಂಟಿಯರ್ ಆಗಿ ಮೇಡಮ್ ಹತ್ರ ನಾವೇನಿಲ್ಲ ಸರ್, ನಾನು ಅಲ್ಲಿ ಒಪ್ಕೊತಿರ್ತೀನಿ, ಅವ್ರು ಕರೆಯೋದೇ ಬೇಡ, ಹೋಗ್ಕೊತ್ಕೊಳ್ತಾನೆ. ದಟ್ ಈಸ್ ಥಿಂಗ್ ವಾಂಟೆಡ್. ಆ ರೀತಿನಲ್ಲಿ ಒಳ್ಳೆ ಮನುಷ್ಯ. ನಮ್ಮನೇಲಂತೂ ಕೂಡ ಅವನಿಗೂ ಗೊತ್ತಿದೆ, ನಾನು ಜಾತಿ ಭೇದ ಅಂತಕ್ಕಂಥದ್ದು ನೋಡೂ ಇಲ್ಲ, ಕಂಡೂ ಇಲ್ಲ, ಬೆಳೆದೂ ಇಲ್ಲ. ನಮ್ಮ ಮನೆ ಮಗನ ಥರನೇ ಇರ್ತಾನೆ. ಇವತ್ತು ನಮ್ಗೆ ಬೇಕಾದ್ದೆಲ್ಲ ತೆಕ್ಕೊಟ್ಬಿಟ್ಟು ಅಂತ ನಂಗೆ ಹಣ್ಣು ಬಿಡಿಸ್ಕೊಡೋದು. ಅವನು ಬಹಳ ಚೆನ್ನಾಗಿ ನೋಡ್ಕೊಂತಾನೆ. ಕಾರಲ್ಲಂತೂ ನಮ್ಮ ಕಾರೇ ಬಾರದಂಗೆ ಕಾರು ಬಾರು. ಎಲ್ಲ ವಿಷಯದಲ್ಲೂ ಕೂಡ ಯಾವ ತಲೆನೋವು ಇಲ್ಲ ನಮಗೆ. ಬಹಳ ಲಕ್ಷಣವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ. 4 ಜನಕ್ಕೆ ದೇವ್ರು ಒಳ್ಳೇದು ಮಾಡ್ಲಿ ಹೇಳ್ತಾ 2 ನಿಮಿಷದಲ್ಲಿ ಒಂದು ಒಳ್ಳೆಯ ವಿಷಯ. ಗುರುಪೂರ್ಣಿಮೆ ಇದೆ. ಗುರುಪೂರ್ಣಿಮೆ ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದು ವ್ಯಾಸರಿಂದ. ವ್ಯಾಸರಿಗೆ ಮಾತ್ರ ಗುರುಪೂರ್ಣಿಮೆ ಹೇಗೆ ಬಂತು ಅಂತ ಹೇಳಿದ್ರೆ, ಅವ್ರ ಹೆಸರು ವ್ಯಾಸರೇ ಅಲ್ಲ. ಮಹಾಭಾರತವನ್ನು ಬರೆದಂಥವ್ರು ವೇದವ್ಯಾಸರು. ಆದರೆ ಅವರ ಮೂಲ ಹೆಸರು ವೇದವ್ಯಾಸರಲ್ಲ. ಅವ್ರ ಹೆಸರು ಕೃಷ್ಣದ್ವೈಪಾಯನ. ಕೃಷ್ಣ ಅಂತಕ್ಕಂಥದ್ದು ಮನೆಯೋರಿಟ್ಟ, ಪರಾಶರ ಋಷಿಗಳಿಟ್ಟಂತ ಹೆಸರು ಕೃಷ್ಣದ್ವೈಪಾಯನ. ಆ ಕೃಷ್ಣದ್ವೈಪಾಯನ ಋಷಿಗಳು ವ್ಯಕ್ತಿಗಳ ತರ, ರಾಶಿಗಳ ತರ ವೇದ ಬಿದ್ದಿತ್ತಂತೆ. ವೇದೋಪನಿಷತ್ತುಗಳಿದೆಯಲ್ಲ, ಇವು ಯಾರೂ ಕೂಡ ಕಷ್ಟ ಬಿದ್ದು ಬರೆದಂತ ಕೃತಿಗಳಲ್ಲ. ಮಹಾ ಋಷಿಗಳು, ನೀವು ನೆನೆಸಕ್ಕೂ ಆಗಲ್ಲ ಅಂತ ಮಹಾ ಋಷಿಗಳು. ಯಾವುದು ಈ ಹರಿದ್ವಾರದಲ್ಲಿ ನದಿ, ಗಂಗಾ ನದಿ 7 ರೂಪ ತಳೆದು 7 ಕವಲುಗಳ ಒಡೆದು ಮತ್ತೆ ಮುಂದೆ ಸೇರುತ್ತೆ. ಯಾಕಾಗತ್ತೆ ಅಂದ್ರೆ ಅಲ್ಲಿ 7 ಋಷಿಗಳು ತಪಸ್ಸು ಮಾಡ್ತಾರೆ, 7 ಋಷಿಗಳು. ಯಾರ ಹತ್ರಕ್ಕೆ ಹೋದ್ರೆ ಇನ್ನೊಬ್ರು ಕೋಪ ಬರುತ್ತೋ ಅಂತ ಗಂಗಾ ನದಿನೇ 7 ಕವಲಾಗಿ ಹೋದ್ಲು ಅಂತಂದ್ರೆ ಅವರ ಒಂದು ಶಕ್ತಿಯನ್ನು ಯೋಚನೆ ಮಾಡಿ ಅಂತ ಮಹಾ ಋಷಿಗಳು ಜ್ಞಾನ ತಪಸ್ಸಿನಲ್ಲಿ ಕೂತ್ಕೊಂಡು, ತಪಸ್ಸಿನಲ್ಲಿ ಏನ್ ಹೊಡೆಯುತ್ತೋ, ಭಗವಂತ ಏನ್ ಹೊಡೆಸ್ತಾನೋ ಅದನ್ನ ಬರೆದಿದ್ದನ್ನು ವೇದ. ಅಪೌರುಷೇಯ ಅಂತ ಅಂದ್ರೆ ಜ್ಞಾಪಕ ಇಟ್ಕೊಂಡು ಬರೆದಿಟ್ಟಿರ್ಬೋದು, ಇಲ್ಲ ಶಿಷ್ಯರಿಗೆ ಹೇಳಿದ್ದನ್ನು ಅವರು ಬರೆದಿಟ್ಟಿರ್ಬೋದು. ಸ್ಮೃತಿ ಶ್ರುತಿ ರೂಪದಲ್ಲಿ ವೇದಗಳು ಬಂದಿದೆ. ಅದನ್ನ ಯಾವುದು ಯಾವ ವಿಷಯ ಹೇಗೆ ಓದಬೇಕು ಅಂತಕ್ಕಂಥದ್ದು ಆಗಿನ ಕಾಲಕ್ಕೆ ಯಾರಿಗೂ ಗೊತ್ತಿರಲಿಲ್ಲ. ವೇದ ವ್ಯಾಸರು, ಕೃಷ್ಣದ್ವೈಪಾಯನರು ಅದನ್ನ ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವಣ ವೇದ ಮಾಡಿ ಅದರೊಳಗಡೆ ಯಾವ ಸೂತ್ರಗಳು ಒಂದು ರೀತಿಯಲ್ಲಿ ಬರುತ್ತೋ ಭಾಗ ಮಾಡಿ ವೇದವನ್ನ ಭಾಗ ಅಂದ್ರೆ ವ್ಯಾಸ ಮಾಡಿದ್ರಿಂದ ಅವರಿಗೆ ವೇದವ್ಯಾಸರು ಅಂತ ಹೆಸರು. ಅವರ ಹೆಸರು ಕೃಷ್ಣದ್ವೈಪಾಯನ. ಅವರೇ ಮಹಾಭಾರತವನ್ನು ಬರೆದು, ಮಹಾಭಾರತವನ್ನು ಬರೆದು ಅಷ್ಟು ದೊಡ್ಡ ಗ್ರಂಥವನ್ನ ಕಡೆದಾಗಿ ಒಂದು ಮಾತು ಹೇಳ್ತಾರೆ ಅವರು. ಕಡೆಯದಾಗಿ ಅದು ಈ ಪಾಂಡವರು ಈ ಸ್ವರ್ಗಲೋಕಕ್ಕೆ ಹೋಗ್ತಕ್ಕಂಥ ಒಂದು ಪರ್ವ, ಸ್ವರ್ಗಾರೋಹಣ ಪರ್ವದ ಕೊನೆಯ ಶ್ಲೋಕ ಹೀಗೆ ಹೇಳ್ತಾರೆ. ನಾನು ಕೈ ಎತ್ತಿ ಹೇಳ್ತೀನಿ, ಧರ್ಮದಲ್ಲಿ ನಡೀರಪ್ಪ, ಇನ್ನೇನು ಮಾಡಬೇಕಾದ್ದಿಲ್ಲ. ನೀವು ಧರ್ಮ ಅಂದ್ರೇನು? ಮನುಷ್ಯನ ಧರ್ಮ. ಮನುಷ್ಯ ಧರ್ಮ ಅಂದ್ರೇನು? ನಮ್ಮ ಸನಾತನ ಧರ್ಮ. ಸನಾತನ ಧರ್ಮ ಏನು ಅಂತಂದ್ರೆ ಅರ್ಥ ಏನು? 2 ಭಾಗ, ಸನಾತನ ಮತ್ತು ಧರ್ಮ. ಎಷ್ಟೋ ಜನ ಅದಕ್ಕೊಂದು ಮತ ಅನ್ನೋ ಪದದಲ್ಲಿ ರಿಲಿಜಿಯನ್ ಅಂತ ನೋಡ್ತಾರೆ. ಯಾರು ಬೇಕಾದ್ರೂ ಸನಾತನ ಧರ್ಮಿ ಆಗ್ಬೋದು. ಸನಾತನ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಕನ್ನಡದಲ್ಲಿ ಶಾಶ್ವತ. ನಾನು ಒಬ್ಬನೇನೇನೆ ಶಾಶ್ವತ, ನನಗೆ ಹುಟ್ಟೂ ಇಲ್ಲ ಸಾವು ಇಲ್ಲ ವಿಷ್ಣುವಿಗೆ. ಹಾಗಾಗಿ ಸನಾತನ ಅಂತಂದ್ರೆ ಹುಟ್ಟು ಸಾವು, ಆದಿ ಮತ್ತು ಅಂತ್ಯ ಇಲ್ಲಿರ್ತಕ್ಕಂಥ. ಯಾವ ಧರ್ಮಕ್ಕೆ ಆದಿ ಮತ್ತು ಅಂತ್ಯ ಎರಡೂ ಇಲ್ವೋ ಅದು ಸನಾತನ ಧರ್ಮ. ಓಕೆ, ಈ ಧರ್ಮದಲ್ಲಿ ನಡೀರಿ ಅಂತ ನಾನು ಕೈ ಎತ್ತಿ ಹೇಳ್ತೀನಿ. ಧರ್ಮ, ಕಾಮ, ಮೋಕ್ಷ, ಅರ್ಥ ಅಂತ ಚತುರ್ವಿಧ ಫಲಪುರುಷಾರ್ಥಗಳು 4 ಇದೆ. ಅರ್ಥ, ಕಾಮ, ಮೋಕ್ಷವನ್ನೂ ಕೂಡ ನೀವು ಧರ್ಮದಿಂದ ಸಂಪಾದಿಸಬೇಕು. ಕಾಮವಾ ಧರ್ಮದ ರೀತಿಯಲ್ಲಿರಲಿ, ಅರ್ಥವಾ ಧರ್ಮದ ರೀತಿಯಲ್ಲಿರಲಿ, ಮೋಕ್ಷವಾ ಧರ್ಮದಿಂದ ಪಡೀರಿ ಅಂತ ನಾನು ಕೈ ಎತ್ತಿ ಹೇಳಿದ್ರು ಜನಗಳು ಅರ್ಥ ಮಾಡ್ಕೊಡಲ್ವೇ ಅಂತ ನಿರಾಶರಾಗಿ ಒಂದು ಪದ್ಯ ಬರೀತಾರೆ. ಇದರ ಅರ್ಥ ನಮ್ಮ ಮುಂದೆ ಒಂದು ಕ್ವಶನ್ ಏನಂತ ಹೇಳಿದ್ರೆ, ನಾವು ಏನೇ ಮಾಡ್ಲಿ ಅದರ ಧರ್ಮ ಇದೆಯಾ ಅಂತ ಯೋಚನೆ ಮಾಡಿದ್ರೆ ಈ ಜಗತ್ತಿನ ವ್ಯಾಪಾರದಲ್ಲಿ, ಜೀವನದಲ್ಲಿ ನಿಮ್ಗೆ ಅನ್ಯಾಯ ಆಗಕ್ಕೆ ಸಾಧ್ಯನೇ. ನಾವೊಬ್ಬರು ಕೊಡೋವಾಗ, ಒಬ್ಬರಿಗೆ ಬಿಡೋವಾಗ, ಒಬ್ರು ಸಹಾಯ ಮಾಡುವಾಗ, ಒಬ್ರ ಜೊತೆ ಬಿಸ್ನೆಸ್ ಮಾಡುವಾಗ, ಒಬ್ಬರ ಜೊತೆ ಕೆಲಸ ಮಾಡುವಾಗ ನಾವು ಧರ್ಮವಾಗಿ ನಮ್ಮ ಕೆಲಸದಲ್ಲಿ ನಾವು ಧರ್ಮ ಇದೆಯಾ ಅಂತ ನೋಡ್ಕೊಳ್ಳಿ. ಸರಿಯಾಗಿದೆಯಾ, ಒಳ್ಳೆತನ ಇದೆಯಾ ಅಂತ. ದೇವ್ರು ನಿಮ್ಮ ಮೀನು ಒಂದು ಸಿಕ್ಕಾಪಟ್ಟೆ ಅದಕ್ಕೆ ಕೃತಜ್ಞತೆ ಬಂದ್ಬಿಡ್ತಂತೆ. ಸಾಗರ ನನ್ನ ತಾಯಿ, ಅದಕ್ಕೆ ಏನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಅದಕ್ಕೆ ಆಸೆ ಆಗುತ್ತೆ. ಒಂದು ಮುತ್ತು ತಗೊಂಡು ಹೋಗಿ ಸಾಗರ ಕರ್ಪಿಸ್ತಂತೆ, ತಾಯಿ ಇದನ್ನು ಸ್ವೀಕರಿಸು, ನಾನು ನಿನ್ನ ಮೇಲೆ ಪ್ರೀತಿ ಇದೆ. ಇಷ್ಟೇ ಕತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸಾಗರದ ಒಡಲಾಲಲ್ಲಿ ರತ್ನಗರ್ಭ ವಸುಂದರ ಕೋಟಿ ಕೋಟಿ ಮುತ್ತುಗಳಿದೆ. ಒಂದು ಮೀನ್ ಯಾಕೆ ತಗೊಂಡು ಹೋಗಿ ಮುತ್ತು ಕೊಡ್ಬೇಕು? ಅದಕ್ಕೆ ಅವಶ್ಯಕತೆ ಇದೆಯಾ? ಭಗವಂತನಿಗೆ ನೀವು ಹಣ್ಣು, ಹೂವು, ಪೂಜೆನೋ, ಮಂತ್ರವೋ, ಆರಾಧನೆನೋ ಏನು ಬೇಕಾಗಿಲ್ಲ. ಯಾಕೆಂದ್ರೆ ನೀವು ಕೊಡ್ತಕ್ಕಂಥದ್ದು ನಿಮ್ದೆ. ಹೇಗೆ ಸಾಗರದ ಮುತ್ತನ್ನ ಸಾಗರಕ್ಕೆ ಮೀನು ಕೊಡ್ತೋ, ದೇವರಿಗೆ ಕೊಟ್ಟಿರ್ತಕ್ಕಂಥ ಭಾಗ್ಯಗಳಲ್ಲಿ ಏನೋ ಒಂದಷ್ಟು ನೀವು ಕೊಡಕ್ಕೆ ಹೋಗ್ತೀರಿ. ಅರ್ಪಣಾ ಮನೋಭಾವ ಭಕ್ತಿ ಮುಖ್ಯನೇ ಹೊರತು ಕೂಡ
ನಿಮ್ಮದೇನೂ ಇಲ್ಲ, ನೀವೇನು ಕೊಡ್ತಾ ಇಲ್ಲ. ನಾನು 100 ರೂಪಾಯಿ ಹಾಕ್ದೆ, ನಾನು 1000 ರೂಪಾಯಿ ಹಾಕ್ದೆ, ನಾನು ಪೂಜೆ ಮಾಡಿಸಿದೆ, ದಯವಿಟ್ಟು ಹೇಳ್ಕೊಂಬಿಡಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರ ಮುಖ್ಯ ಕಾಣಿ. ಇನ್ನು ಗುರುಗಳ ಬಗ್ಗೆ ಹೇಳೋದಾದ್ರೆ ಅವತ್ತಿಂದ ನಾನು ಹೇಳದಂಗೆ ಗುರುಪೂರ್ಣಿಮೆ ಅಂತಕ್ಕಂಥದ್ದು ಬಂತು. ಹಿರಿಯರು ಹೇಳ್ತಾರೆ, ಗುರು ಮತ್ತು ಶಿವ ಪರಮೇಶ್ವರ ಪ್ರತ್ಯಕ್ಷ ಆದ್ರೆ ಮೊದಲು ಗುರುವಿಗೆ ನಮಸ್ಕಾರ ಮಾಡು, ಆಮೇಲೆ ಪರಮೇಶ್ವರ ನಮಸ್ಕಾರ ಮಾಡು. ಏನ್ ವಿಚಿತ್ರ ಇದು, ದೇವ್ರ ಪ್ರತ್ಯಕ್ಷ ಆದ ಮನುಷ್ಯನಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತಂದ್ರೆ, ಹರ ಕಾಯುವನು ಗುರು ಕಾಯುವನು. ಹರ ಏನನ್ನ ಕಾಡಲು, ಗುರು ಕಾಯುವನು. ಗುರು ಕಾಡಲು ಹರ ಕಾಯುವನೇ, ಹೋಗ ಪೌರತ್ವಕ್ಕೆ. ಹಾಗಾಗಿ ಯಾವತ್ತಿದ್ರೂ ಗುರುವನ್ನು ಪೂಜಿಸಬೇಕು. ಗುರು ಅಂದ್ರೆ ಅರ್ಥ ಏನು? ಸಂಸ್ಕೃತದ ಶಬ್ದ ಗುರು ಅಂತಕ್ಕಂಥದ್ದು. ಗುಹ್ಯಂ ರುಹ್ಯತೆ ಇತಿ ಗುರುಹು. ಎಷ್ಟೋ ಜನಕ್ಕೆ ಅದನ್ನ ಅರ್ಥ ಮಾಡ್ಕೊಂಡು ಅದೊಂದು ಶಬ್ದ ಅಂತ ಬಳಸಿರ್ತೀವಿ. ಕತ್ತಲನ್ನ ಹೋಗಲಾಡಿಸ್ತಕ್ಕಂಥ ಶಕ್ತಿ ಯಾರಿಗಿದೆಯೋ ಅವರನ್ನ ಗುರು. ಗುಹ್ಯಂ ರುಹ್ಯತಿ ಇತಿ ಗುರುಹು. ನಿಮ್ಮ ಮನಸ್ಸಿನ ಕತ್ತಲಾಗ್ಬೋದು, ನಿಮ್ಮ ಜೀವನದ ಕತ್ತಲಾಗ್ಬೋದು, ನಿಮ್ಮ ಜ್ಞಾನದ ಕತ್ತಲಾಗ್ಬೋದು, ಬದುಕಿನ ಕತ್ತಲಾಗ್ಬೋದು, ಮೋಕ್ಷದ ಕತ್ತಲಾಗ್ಬೋದು, ಕಷ್ಟದ ಕತ್ತಲಾಗ್ಬೋದು. ನಿಮ್ಮ ಕತ್ತಲನ್ನು ಯಾರ ನಿವಾರಿಸಕ್ಕೆ ಶಕ್ತಿ ಇದೆಯೋ, ಇನ್ ಪುಷ್ಪ ಅವ್ರಿಗೆ ಏನಂತೀವಿ? ಗುರು ಅಂತ ಕರಿತೀವಿ. ಎಲ್ಲರೂ ಸರಳವಾಗಿ ಹೇಳ್ತಕ್ಕಂಥ ಶಬ್ದ ಒಂದು ಶ್ಲೋಕ ಯಾವುದು? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ. ಅದರ ಅರ್ಥ ಏನು? ಯಾರು ಸೃಷ್ಟಿ ಮಾಡ್ತಾನೋ ಅವನು ಬ್ರಹ್ಮ, ಯಾರು ಪಾಲನೆಯನ್ನು ಮಾಡ್ತಾನೋ ಅವನು ವಿಷ್ಣು, ಯಾರು ಅಂತ್ಯವನ್ನು ಹಾಡ್ತಾನೋ ಅವನು ಈಶ್ವರ. ಗುರು ಅವು ಮೂರು ಮಾಡ್ತಾರೆ ಅಂತ ಆ ಶ್ಲೋಕದ ಅರ್ಥ. ಅಂದ್ರೆ ನಿಮ್ಮಲ್ಲಿ ಜ್ಞಾನವನ್ನ ಸೃಷ್ಟಿ ತಪ್ಪದಾರಿಗೆ ಹೋಗದೆ ಇದ್ದಂಗೆ ನಿಮ್ಮನ್ನ ಕಾಪಾಡ್ತಾರೆ. ಹಾಗೆ ನಿಮ್ಮಲ್ಲಿರೋ ಅಜ್ಞಾನವನ್ನ, ಗುಹ್ಯಂ ರುಹ್ಯತಿ, ಅಜ್ಞಾನವನ್ನ, ಕೆಟ್ಟ ವಿಚಾರವನ್ನ ನಾಶ ಮಾಡ್ತಾರೆ. ಈ ಮೂರೂ ಕೆಲಸ ಮಾಡುವಂತಹ ಗುರುನ ನೀನು ಯಾವತ್ತೂ ಗೌರವಿಸಬೇಕು. ಕಟ್ಟ ಕಡೆಗೆ ಬರುತ್ತೆ. ಗುರು ಸಾಕ್ಷಾತ್ ಪರಬ್ರಹ್ಮ, ದೇವರ ಶಕ್ತಿಯ ಒಂದು ಸಣ್ಣ ಪಾರ್ಟೇನೇನೆ ಆತ್ಮ ಅಂತಕ್ಕಂಥದ್ದು ನಮ್ಮ ಧರ್ಮದ ಅರ್ಥ. ಹಾಗಾಗಿ ಗುರು ಸಾಕ್ಷಾತ್ ಪರಬ್ರಹ್ಮ ಅಂದ್ರೆ ನಿನ್ನ ಆತ್ಮದಲ್ಲೇ ನೆಲೆಗೊಟ್ಟು ನಿನಗೆ ಜ್ಯೋತಿ ರೂಪವಾಗಿ ಬೆಳಕನ್ನು ತೋರಿಸ್ತಾರೆ. ಆದ್ರಿಂದ ತಸ್ಮೈ ಶ್ರೀ ಗುರುವೇ ನಮಃ. ಅವರಿಗೆ ಶರಣಾಗು, ನಿನಗೆಲ್ಲವೂ ಸಿಗುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು. ಆದ್ರಿಂದ ವಿಶೇಷವಾಗಿ ಟೀಚರ್ ಅಂತ ತಿಳ್ಕೊಬೇಡಿ. ಗುರು ಅಂದ್ರೆ ಯಾವತ್ತೂ ಟೀಚರ್ ಅಲ್ಲ. ನಿಮ್ ತಾಯಿ ಆಗಿರ್ಬೋದು, ನಿಮ್ ತಂದೆ ಆಗಿರ್ಬೋದು, ನಿಮ್ ಸೋದರ ಮಾವ ಆಗಿರ್ಬೋದು, ನಿಮ್ ತಾತ ಆಗಿರ್ಬೋದು, ನಿಮ್ ಜೊತೆಲಿ ಕೆಲಸ ಮಾಡೋರು ಆಗಿರ್ಬೋದು, ಯಾರೋ ಒಬ್ರು ನಿಮ್ಮ ಗುರು ಆಗಿರ್ತಾರೆ. ನೀವು ಇವತ್ತಿನ ದಿವಸ ಅನ್ಕೊಂಡಿರ್ತಕ್ಕಂಥ ಅಂಧಕಾರದಲ್ಲಿ ಇದು ಜೀವನ ಅಂತ ನಿಮ್ಗೆ ದಾರಿಯನ್ನು ಕೈ ಹಿಡಿದು ತೋರಿಸಿರ್ತಾರೆ. ಪಾಠನ ಮನೇಲಿ ಗಟ್ ಮಾಡ್ಕೊಂಡ್ಬಂದು ಸಂಬಳಕ್ಕೆ ಮಾಡ್ತಕ್ಕಂಥ ಟೀಚರ್ ಅನ್ನು ಗುರು ಅಂತ ಹೇಳಿ ಪೂಜೆ ಮಾಡಬಾರ್ದು ಅಂತಲ್ಲ. ನಿಮ್ಗೆ ಅವ್ರು ಒಳ್ಳೆ ವಿದ್ಯೆ ಹೇಳಿ ಕೊಟ್ಟಿದ್ರು ಮಾಡಿ, ಬಟ್ ಅವ್ರನ್ನ ಗುರು ಅಲ್ಲ. ನಿಮ್ಮ ಜೀವನದ ಅಂಧಕಾರವನ್ನು ಗುಹ್ಯಂ ರುಹ್ಯತಿ, ಈ ಲೌಕಿಕ ವಿದ್ಯೆ ಅಲ್ಲ, ನಿಮ್ಮ ಜ್ಞಾನಕ್ಕೆ ಯಾವ ಅಂಧಕಾರ ಗುರು ಅಂತಾರೆ. ನಿನ್ನೆ ಗುರುಪೂರ್ಣಿಮೆ ಆಗಿದೆ, ವ್ಯಾಸರು ಹುಟ್ಟಿದ ದಿವಸ ಅದು. ಅವತ್ತಿಂದ ಗುರುಗಳನ್ನ ಗೌರವಿಸ್ತಕ್ಕಂಥ ಸಂಪ್ರದಾಯ ಬೆಳೆದಿದೆ. ತಾವುಗಳು ಆಚರಿಸಿದಿರಿ. ಒಳ್ಳೆಯ ಗುರುವಿನ ಆಶ್ರಯ ಪಡೆಯಿರಿ, ಇನ್ನೆಲ್ಲವೂ ನಿಮ್ಮನ್ನ ಆಶ್ರಯ ಪಡೆಯುತ್ತೆ ಅಂತ ಹೇಳ್ತಾ ಎರಡು ಮಾತಾಡಕ್ಕೆ ಅವಕಾಶ ಕೊಡ್ತೀನಿ. ಆಮೇಲೆ